ಅಬ್ಬಬ್ಬಬ್ಬಬ್ಬ ಏನ್ ಮಾಡ್ತಾ ಇದಾರ ಪೂಜೆನ? ಗುಡಿಲೂ ಹೀಗ್ ಮಾಡೋಂಗಿಲ್ಲ, ದುಡ್ಡಂತೂ ಕರಗ್ತಾ ಐತಿ. ಇದೆಲ್ಲ ನಮ್ಮ ಆಸ್ತಿನ ನಮಗ್ ಗೊತ್ತಿಲ್ದಂಗ ಕರಗ್ಸಾಕತ್ಯಾರ. ಏಕ ಈಗ ಎಲ್ಲ ಸರಿಯಾಗಿ ನೋಡ್ಕೋ. ನೋಡ್ತೀನಿ. ಅವನ್ನ ಪೂರ ಅವ್ರ ಮನೆ ಅಳಿಯನ ಮಾಡ್ಕೊಂಬಿಟ್ರೆ. ಆಹಾ, ಇವತ್ತೇ ನಿಜವಾದ ದೇವ್ರ ಪೂಜೆ ಆದಾಗ ಅನಿಸ್ತಿದೆ. ಇಂಥ ಪೂಜೆ ನೋಡೋದಕ್ಕೆ ಅದೃಷ್ಟ ಮಾಡಿರ್ಬೇಕು. ಬರೀ ಪೂಜೆ ಮಾತ್ರ ಅಲ್ಲ ಬೀಗ್ರೆ, ಈಗ ದೇವ್ರಿಗಿಟ್ಟಿರೋ ನೈವೇದ್ಯದಿಂದ ಹಿಡಿದು ಎಲೆ ತುಂಬಾ ಭೂರಿ ಭೋಜನ ಕೂಡ ಸಿಗತ್ತೆ. ಬನ್ನಿ ಊಟ ಮಾಡೋಣ. ಕನಕ ಎಲ್ರೂ ತಿನ್ನಕತ್ಯಾರ. ಅಯ್ಯೋ, ಚಿತ್ರಾನ್ನ, ಶಿರಾ, ಬಜ್ಜಿ, ನನಗಿಷ್ಟ ಇರೋ ಕಾಲಿಫ್ಲವರು, ಬಿಳಿ ಅನ್ನ, ಅಯ್ಯೋ ಬದ್ನಿಕಾಯಿ ಚಟ್ನಿ. ಎಷ್ಟ್ ದೊಡ್ಡ ದೊಡ್ಡ ಹಪ್ಳ ನೋಡು. ಈಗ ಹೆಂಗ್ ಮಾಡುದ? ನಾಚಿಕೆ ಆಗಂಗಿಲ್ಲ ನಿಮ್ಗೆ ಹಿಂಗ್ ಹೇಳಕ? ಇನ್ನು ತಿನ್ಬೇಕು ಅನ್ಕೊಂಡಿರೋರು ತಿನ್ಬೋದು. ಏಯ್, ನಾವ್ಯಾರು ನಿಮ್ಮ ಅಮಾವಾಸ್ಯೆ ಕೂಳ್ ತಿನ್ನಕ್ ರೆಡಿ ಇಲ್ಲ. ಅಮಾವಾಸ್ಯೆ ಅಂದ್ರೆ ಶ್ರೇಷ್ಠ ಅಂತ ಶ್ರೇಷ್ಠ, ನಮ್ಗ ಅಮಾವಾಸ್ಯೆ ಅಂದ್ರೆ ನಷ್ಟ. ನೀರ್ ಕುಡಿಯಕ್ಕೂ ನಾವು 10 ಸಾರಿ ಯೋಚನೆ ಮಾಡ್ತೀವಿ. ದನದ ತರ ಕುಂತ್ ತಿನ್ನತ್ತಿರಲ್ಲ, ಅದೇನ್ ಹೊಟ್ಟಿನ ಕಟ್ಟಿನ? ಛೀ, ಹಸುವಿದ್ರೆ ಬರ್ತಾರೆ ಬಿಡಮ್ಮ. ಆಹಾ, ಇದನ್ನೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ತುಂಬ್ದಂಗಿದೆ. ಮೊದ್ಲು ನೋಡೋದ್ ನಿಲ್ಸಿ ತಿನ್ನೋಕ್ ಶುರು ಮಾಡ್ಬೇಕು. ಯಾಕೋ ಲೂಸ್ ಮಾಡ್ಕೋತಿದ್ಯಾ? ಹೊಟ್ಟೆ ಹಸುವಾಗುದಪ್ಪ, ಪಂಚ ಟೈಟ್ ಆಗ್ಬಾರ್ದು ಅಂತ ಲೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀನ್ ತುಂಬಾ ಬುದ್ಧಿವಂತ ಕಣೋ. ನೀನೇನು, ನಾನು ಸ್ವಲ್ಪ ಪಂಚನ ಲೂಸ್ ಮಾಡ್ಕೋಬೇಕಾಗತ್ತೆ. ಆಹಾ, ಒಂದ್ ನಿಮಿಷ ತಿನ್ಬೇಡಿ. ಯಾಕಮ್ಮ ಅನ್ನ ಹಾಕ್ಬಿಟ್ಟು ತಿನ್ಬೇಡಿ ಅಂತಿದ್ದೀರಾ? ಏನಿಲ್ಲ, ಮೊದ್ಲು ತಗೊಂಡ್ ಹೋಗಿ ಪಿತೃದೇವತೆಗಳಿಗೆ ಇಡ್ಬೇಕು. ಓ, ಕಾಗೆಗಳಿಗಾ? ಇಡಿ ಇಡಿ ಇಡಿ. ಯವ್ವಾ, ಕಾಗೆಗೆ ಇಷ್ಟು ದೊಡ್ಡ ಎಲೆಯಲ್ಲಿ ಊಟನ? ಅಷ್ಟೆಲ್ಲ ಪದಾರ್ಥಗಳ ಕಾಗೆ ಆಗಿ ಹುಟ್ಬೇಕಿತ್ತು. Cow! Cow! Hey! ಅಯ್ಯೋ ಅಯ್ಯೋ, ಅಪ್ಪ ಚಲೋ ಐತಿ ಅಡಿಗೆ. ಕಾಗಿಗ್ ತಿನ್ನಕ್ ಬಿಡ್ತೀವ? ಏ ಕಾಗೆಗಳ,
ನೀವು ಹೋಗಿ ಬೇರೆ ಯಾವ್ದಾರ ಎಲೆ ತಿನ್ನೋಗ್ರಿ. ಹಾ, ಇದನ್ನ ನಾನ್ ತಿಂತೇನೆ. ಹಾಳಾದ ಕಾಗೆಗಳು. ಈಗ ಹೆಂಗ್ ಬರ್ತಾವ ನೋಡ್ತೀನಿ ನಾನು. ಇಷ್ಟು ಚಲೋ ಅಡಿಗೆ ನಾನ್ ತಿನ್ಬೇಕು. ಕಾಗೆ ಯಾಕ? ಹೇ ಯಜಮಾಂತಿ, ಏನ್ ಯಜಮಾನಪ್ಪ? ನಾನ್ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ. ಅಬ್ಬಬ್ಬ, ಏನ್ರೋ ಇದು? ಹೌದು, ನಾನು ನಿನ್ನನ್ನ ಯಾವಾಗ್ಲೂ ಪ್ರೀತಿಸ್ತಾ ಇರ್ತೀನಿ. ನಾನು ನಾರ್ಮಲ್ ಆಗಿ ಪ್ರೀತಿಸ್ತೀನಿ. ಐ ಲವ್ ಯು. ಐ ಹೇಟ್ ಯು. ಏಯ್, ಐ ಲವ್ ಯು ಅಂತ ಹೇಳಿದ್ರೆ ಮೀಟು ಅಂತ ಹೇಳದ್ ಬಿಟ್ಟು ಐ ಹೇಟ್ ಯು ಅಂತಿದ್ಯಲ್ಲ. ಮತ್ ಯಾವಾಗ ನೋಡಿದ್ರು ಲವ್ ಯು ಅಂತ ಹೇಳ್ತಾ ಇರ್ಬೇಕಾ? ಹೇಳಿದ್ರೆ ತಪ್ಪೇನಿದೆ? ಹೇಳ್ಬೋದು, ಆದ್ರೆ ಒಟ್ಟು ಕುಟುಂಬದಲ್ಲಿ ಹೀಗೆ ಹೇಳ್ಕೊಂಡು ಓಡಾಡ್ತಾ ಇದ್ರೆ ಯಾರ್ ಕಿವಿಗಾದ್ರೂ ಬಿದ್ದು ಇವ್ರಿಗೆ ಹೊತ್ತು ಗೊತ್ತು ಏನೂ ಇಲ್ಲ, ಯಾವಾಗ ನೋಡಿದ್ರು ಸರ್ಸ, ಯಾವಾಗ ನೋಡಿದ್ರು ಲವ್ ಅಂತ ಮತ್ತೆ ನಂಗೆ ಬೈತಾರೆ. ಅನ್ಕೊಂಡ್ರೆ ಅನ್ಕೊಂಡ್ಲಿ ಬಿಡು. ಅಷ್ಟಕ್ಕೂ ಅನ್ಕೋಬೇಕಾಗಿರೋದನ್ನ ಯಾವ್ದು ಅನ್ಕೊಳ್ಳಲ್ಲ ನಿಮ್ಮ ಅಪ್ಪ ಅಮ್ಮ ಇಬ್ರು. ನಮ್ಮ ಅಪ್ಪ ಅಮ್ಮ ಏನ್ ಮಾಡಿದ್ರು ಮಧ್ಯದಲ್ಲಿ? ಅಳಿಯ ಮಗಳು ಚೆನ್ನಾಗಿರ್ಬೇಕು ಅಂತ ಅಮಾವಾಸ್ಯೆಗೆ ಪೂಜೆ ಮಾಡಿಸಿ ದೃಷ್ಟಿ ತೆಗೆದ್ರಲ್ಲ. ಹಾ, ದೃಷ್ಟಿ ಏನೋ ತೆಗೆದ್ರು, ಆದ್ರೆ ಮಾಡಿಸ್ಬೇಕಿರೋದೇ ಮಾಡಿಸ್ತಾ ಇಲ್ಲ. ಏನ್ ನಡಿಬೇಕು? ಏನಿದು ಹಿಂಗೆ ಹೇಳ್ತಾ ಇದೀಯಾ? ನಮಗ್ ಮದ್ವೆ ಆಗಿ 1 ವಾರ ಆಯ್ತು. ಮದ್ವೆ ಆದ್ಮೇಲೆ ಶೋಭನಕ್ಕೆ ಅಂತ ಒಂದು ಮುಹೂರ್ತ ಇಟ್ಟಿದ್ರು. ಅದು ಏನೇನೋ ಆಗಿ ಎಲ್ಲ ಹಾಳಾಗಿ ಹೋಯ್ತು. ಅದಾದ್ಮೇಲೆ ಮುಹೂರ್ತ ಇಡೋದಕ್ಕೆ ಪುರೋಹಿತರು ಬಂದಿದ್ರು. ಪಂಚಾಂಗ ನೋಡಿ ಮುಹೂರ್ತ ಇಡೋ ಅಷ್ಟರಲ್ಲಿ ಪಂಚೆ ಹಿಡ್ಕೊಂಡು ನನ್ನ ಕೈಲಾಗಲ್ಲ ಅಂತ ಓಡ್ ಹೋಗ್ಬಿಟ್ರು. ಅದಾದ್ಮೇಲೆ ಯಾರು ಕೇಳ್ತಾನೂ ಇಲ್ಲ. ಅಯ್ಯೋ, ಇದನ್ನೆಲ್ಲ ಹೋಗ್ ಕೇಳ್ಬೇಕಾ? ಏನು ಕೇಳೋದ್ ಬೇಡ, ಆದ್ರೆ ನಂದೊಂದು ಐಡಿಯಾ ಇದೆ. ಏನು? ಈ ಮುಹೂರ್ತ ಎಲ್ಲ ನೋಡೋದು ಏನಕ್ಕೆ ಹೇಳು? ನಮ್ಮಿಬ್ರು ಜಾತಕ ನೋಡಿ ಇಟ್ಟಿದ್ ಮುಹೂರ್ತದಲ್ಲ ನಾನು ಹಿಂಗ್ ತಾಳಿ ಕಟ್ಟಿರೋದು, ಇಲ್ಲ ತಾನೆ? ಮತ್ತಿದಕ್ಕೆ ಯಾಕೆ ಮುಹೂರ್ತ ನೋಡ್ಬೇಕು ಗೀತಾ? ನಾಚಿಕೆ ಆಗಲ್ವಾ ಆ ಮಾತ್ ಹೇಳೋದಕ್ಕೆ? ಮುಹೂರ್ತ ಏನೋ ನೋಡ್ದೇನೆ ಜೀವನದಲ್ಲಿ ಎಲ್ಲ ನಡ್ದು ಹೋಗುತ್ತಾ? ನನ್ ಮಾತ್ ಕೇಳು, ನಾವಿಬ್ರು ಸೈಲೆಂಟ್ ಆಗಿ ಹನಿಮೂನಿಗೆ ಜಂಪ್ ಆಗ್ಬಿಡೋಣವಾ? ಆ ಹನಿಮೂನ? ಅತ್ತೆ ಗೊತ್ತಾಯ್ತು ಅನ್ಕೋ ಅಷ್ಟೇ. ಹನಿಮೂನ್ ಅಂತೆ, ಹನಿಮೂನ್ಗೆ ಹೋಗ್ತಿದೀವಿ ಅಂತ ಹೇಳ್ತೀರಾ ನಿಮ್ಮಮ್ಮಂಗೆ? ಅಯ್ಯೋ, ಅಮ್ಮಂಗ್ ಹಂಗ ಯಾಕೆ ಹೇಳ್ಬೇಕು? ಯಾರ್ದೋ ಮದ್ವೆ ಅಂತ ಹೇಳಿ ಇಬ್ರು ಇಲ್ಲಿಂದ ಹೊರಟು 4 ದಿನ ಇದ್ಬಿಟ್ಟು ಬರೋಣಂತೆ. ಇಲ್ ನೋಡಿ, ಇಂಥ ಕೆಲ್ಸಗಳನ್ನ ಮಾಡ್ಲೇಬೇಡಿ, ನನಗೆ ಹಿಡ್ಸಲ್ಲ. ಇದೇನಿದು? ಕರ್ಮ, ನಮ್ಮಮ್ಮಂಗೂ ನಿಮ್ಮಮ್ಮಂಗೂ ಆಗೋದಿಲ್ಲ ಅಂತ ನಿಮ್ಮಮ್ಮ ಮುಹೂರ್ತ ಇಡೋದಿಲ್ಲ. ನಾನು ನಿನ್ನ ಕೇಳ್ತಾ ಇದ್ರೆ ನೀನಿಲ್ಲ ಅಂತಿದ್ಯಲ್ಲ. ನೋಡು, ಇನ್ನೂ ನಾನು ನಮ್ಮಪ್ಪ ಅಮ್ಮಂಗ್ ತೊಂದ್ರೆ ಕೊಡೋದಕ್ಕೆಲ್ಲ ನನಗಿಷ್ಟ ಇಲ್ಲ. ಆದ್ರೂ ಈಗ ಅದೆಲ್ಲ ಏನು ಬೇಡ ಬಿಡು, ಸ್ವಲ್ಪ ವೇಟ್ ಮಾಡೋಣ. ಅದೇನ್ ಗೀತಾ ಅದು? ಅದ್ ಹಾಗೆ ಬೇಡ, ಸ್ವಲ್ಪ ದಿನ ಇರು, ಹೇಳ್ತೀನಿ. ಓಹೋ, ನಾನು ಒಪ್ಕೊಳ್ಳೋದಿಲ್ಲ. ಇದಕ್ಕೆ ಹೇಳೋದು ಐ ಹೇಟ್ ಯು ಅಂತ. ಆರಾಮಾಗಿರು ನೀನು. ನೀನು ಹೋಗ್ ಗೀತಾ. ನಿನಗಷ್ಟಕ್ಕೂ ಏನ್ ರೊಮ್ಯಾನ್ಸು ಬರೋದಿಲ್ಲ, ಯಾವ ಸಂತೋಷನೂ ಗೊತ್ತಿಲ್ಲ. ನಾನು ನಮ್ಮ ಅಣ್ಣನ ಥರನೇ ಬದುಕಬೇಕು ಅನ್ಸುತ್ತೆ. ಸಂಸಾರ ಮಾಡೋ ಅದೃಷ್ಟನೂ ಇಲ್ಲ ನಂಗೆ. ಹಾ ಸರಿ, ಅದೆಲ್ಲ ನಡೆಯೋ ಟೈಮಿಗೆ ನಡೆಯುತ್ತೆ. ನೀನ್ ಸುಮ್ನೆ ಚಿಕ್ಕ ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಬೇಡ. ಪಲ್ಲವಿ, ಹಾ ಬಾ ಬಾ. ಕಾಫಿನಾ? ಅಲ್ಲಿ ನಮ್ಮನೇಲಿ ಕುಡಿತಿದ್ದ ಹಾಗೆ ಇಲ್ಲಿ ದಿನಕ್ಕೆ 100 ಸಲ ಕಾಫಿ ಕುಡಿದ್ರೆ ಅವ್ರ ಎದೆ ಹೊಡ್ಕೊಂಡ್ ಸತ್ತೋಗ್ತಾರಷ್ಟೇ. ಸ್ವಲ್ಪ ಕಡಿಮೆ ಮಾಡು. ಅಬ್ಬಾ, ನಾನ್ ಬಂದ್ರೆ ಸಾಕು, ಕಾಫಿ ಕೇಳಕ್ಕೆ ಬಂದಿದ್ದೀನಿ ಅನ್ಕೋತ್ಯಾ? ಅದಕ್ ಬಿಟ್ರೆ ನೀನ್ ಯಾಕೆ ಕರಿತೀಯ ಹೇಳು? ಅದಲ್ಲ ಕಣೆ, ನಿಂಗೊಂದ್ ವಿಷಯ ಹೇಳ್ಬೇಕು. ಏನು? ನಿನ್ ಮಗಳು ಅಳಿಯ ಮಾತಾಡ್ತಾ ಇರೋದನ್ನ ನಾನು ಈಗಷ್ಟೇ ಕೇಳಿಸ್ಕೊಂಡೆ. ಇದೇನ್ ಬುದ್ಧಿಯಮ್ಮ ನಿನ್ಗೆ? ಅವ್ರೇನೋ ಮಾತಾಡ್ತಿದ್ರೆ ನೀನ್ ಕೇಳಿಸ್ಕೋತಿಯಲ್ಲ. ಅಯ್ಯೋ, ನನ್ ಬೇಕಂತ ಕೇಳಿಸ್ಕೊಂಡಿಲ್ವೇ? ಒಗ್ದಿದ್ ಬಟ್ಟೆಲಿ ನನ್ ಸೀರೆ ಕಾಣಿಸ್ಲಿಲ್ಲ. ಗೀತಾ ಬಟ್ಟೆ ತಗೊಂಡ್ ಹೋಗಿದ್ಲು, ಅದ್ರಲ್ಲಿ ಏನಾದ್ರೂ ಇದ್ಯಾ ಅಂತ ನೋಡಕ್ ಹೋಗಿದ್ದೆ. ಆಗ ಅವ್ರು ಮಾತಾಡ್ತಾ ಇದ್ದಿದ್ದು ನನ್ ಕಿವಿಗ್ ಬಿತ್ತು. ಅದನ್ ನಿನ್ ಕಿವಿಗ್ ಹಾಕೋಣ ಅಂತ ಬಂದೆ. ಅಷ್ಟಕ್ಕೂ ಏನ್ ವಿಷಯ ಹೇಳು? ಏನು ಇಲ್ವೇ, ಹೊಸ್ದಾಗ್ ಮದ್ವೆ ಆಗಿರೋ ಜೋಡಿ ಅವ್ರ ಸಂಸಾರ ಜೀವನದ ಬಗ್ಗೆ ಅಲ್ದೆ ಇನ್ನೇನಿರುತ್ತೆ ಪಲ್ಲವಿ? ಮೊದಲಿಡಿಸಿದ ಮುಹೂರ್ತದಲ್ಲಿ ಅವ್ರ ಮೊದಲನೇ ರಾತ್ರಿ ನಡೀಲಿಲ್ಲ. ಆಮೇಲೆ ಮುಹೂರ್ತ ಇಡಕ್ ಬಂದಿದ್ ಪುರೋಹಿತರ್ನ ಈ ಮನೇಲಿರೋ ಆ ಮಹಾತಾಯಿ ಹೊಟ್ಟೆ ಕೆಡೋ ಮಾತ್ರೆ ಕೊಟ್ಟು ಕಳಿಸ್ಬಿಟ್ಲು. ಆಮೇಲೆ ನಾವು ಪುರೋಹಿತರ್ನ ಭೇಟಿ ಆಗ್ಲಿಲ್ಲ, ಮುಹೂರ್ತನೂ ಇಡಿಸ್ಲಿಲ್ಲ.
ಮದ್ವೆ ಆಗಿ ಇಷ್ಟ್ ದಿನ ಆದ್ರೂ ನಮ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಅಂತ ನಿಮ್ ಅಳಿಯ ನಿಮ್ ಮಗಳ ಹತ್ರ ಬೇಜಾರ್ ಮಾಡ್ಕೋತಿದ್ದ. ಬಾ ಚಿಕ್ಕ ಮಕ್ಕಳು ಇದನ್ನೆಲ್ಲ ನಮ್ಮ ಹತ್ರ ಹೇಗ್ ಹೇಳ್ಕೊತಾರೆ, ನಾವೇ ಅರ್ಥ ಮಾಡ್ಕೋಬೇಕು. ಆ ಮುಹೂರ್ತನೇನೋ ನಾವ್ ಇಡ್ಸಿದ್ರೆ ಅವರು ಸಂತೋಷವಾಗಿರ್ತಾರೆ. ಏನೋ ಇವ್ರಿಗಿಡ್ಸಿದ್ ಮುಹೂರ್ತದಲ್ಲಿ ಮೊದಲನೇ ಮುಹೂರ್ತ ಹಾಗಾಗೋಯ್ತು, ಎರಡನೇ ಮುಹೂರ್ತ ಇಡ್ಬೇಕಾದ್ರೆ ಹೀಗಾಗೋಯ್ತು. ಈಗ ಮತ್ತೆ ಮುಹೂರ್ತ ಅಂದ್ರೆ ಈ ಮನೆಯವರು ದೊಡ್ಡ ರಾಧ ಅಂತ ಮಾಡ್ತಾರೆ. ಯಾವುದಕ್ಕೂ ಒಳ್ಳೇದು. ಇದನ್ನೆಲ್ಲ ನೀನ್ ಎಲ್ರೂ ಮುಂದೆ ಒಂದ್ಸಲ ಮಾತಾಡು, ಅರ್ಥ ಆಯ್ತಾ? ಹಾ ನಾನ್ ಕೂಡ ಅದನ್ನೇ ಅನ್ಕೋತಿದ್ದೀನಮ್ಮ. ತಂಗ್ಯವ್ವ, ಆ ವರದರಾಜ್ ದೇವಸ್ಥಾನದ ವೆಂಕಟೇಶ್ ಇದಾನಲ್ಲ, ನಮ್ಮ ಹತ್ರ ಸಾಲ ತಗೊಂಡು ಆಟ ತಗೊಂಡಿದ್ದಾನಲ್ಲ, 3 ತಿಂಗಳು ಬಡ್ಡಿ ಕಟ್ಟಿಲ್ಲ. ಆ ಬಡ್ಡಿನ ಅಸ್ಲಿಗ್ ಸೇರ್ಸಿದ್ಯಾ ಇಲ್ಲ? ಅವ್ನ್ ಕಟ್ಬೇಕಾಗಿದ್ದ 6 ತಿಂಗಳ ಬಡ್ಡಿನ ಅಸ್ಲಿಗೆ ಸೇರ್ಸಿದೀನಿ. ಅಣ್ಣ, ಆ ಮಲ್ಲಾಪುರ ಲಾಯರ್ ಆ ಅಂಗಡಿ ದೊಡ್ಡದ್ ಮಾಡ್ತೀನಿ ಅಂತ ಹೇಳಿ ಮಾಡ್ರನ್ ಮಾಡ್ತೀನಿ ಅಂತ ಹೇಳಿ ರೊಕ್ಕಿಸ್ಕೊಂಡಾನ. ಅವ ಇನ್ನ ಬಡ್ಡಿ ಕೊಡ್ಲಿಲ್ಲ. ಸಂಜೆಗ್ ಹೋಗ್ ನೋಡ್. ಸಂಜೆ ಮಾರ್ಕೆಟ್ ಹೋಗ್ತೀನಲ್ಲ, ಆಗ ನೋಡ್ತೀನಿ. ಆದ್ರೆ ಕನಕ, ಆ ಚಂದ್ರಪಾಣಿದು ದೊಡ್ಡ ತಲೆನೋವಾಗೈತಿ. ಆತ ನಮ್ಮ ಹತ್ರ ರೊಕ್ಕ ಇಸ್ಕೊಂಡು ಕಾರ್ ತಗೊಂಡಿದ್ದಾನಲ್ಲ, ಆತ ಟ್ರಾವೆಲ್ಸ್ ಆಗ ಹಾಕಿ ಆರಾಮಾಗಿ ಊರೂರ್ ಸುತ್ತಾ ಇದ್ದಾನ. 3 ತಿಂಗಳಾಗದ ಬಡ್ಡಿ ಕಟ್ಟಿ. ಹಿಡಿಯೋಣ ಅಂದ್ರ ಸಿಗ್ತಿಲ್ಲ. ಏನ್ ಮಾಡೋಣ ಅಂತಿ? ಅವ್ನ್ ಟ್ರಾವೆಲ್ ಆಫೀಸ್ ಹೋಗ, ಆಚೆ ಊರ್ಗ್ ಹೋಗಕ್ಕ ಗಾಡಿ ಬೇಕಂತ ಹೇಳ. ಅವನ್ ಹೆಸರು ಹೇಳಿ ಬಹಳ ಚಂದ ಗಾಡಿ ಓಡಿಸ್ತಾನಂತ, ಅವನ ಬೇಕಂತ ಹೇಳ. ಆಗ ಬರ್ತಾನ, ಹಿಡ್ಕೊ ಅವನ್ನ. ಗಾಡಿ ತಗೊಂಬಂದ್ ಮನ್ಯಾಗಿಡ. ಆಹಾ, ಈ ಬಡ್ಡಿ ಕಟ್ಟೋರು ಆಟೋ ಗಾಡಿಗಳನ್ನ ತಗೊಂಬಂದು ಮನೆ ಮುಂದೆ ತಂದು ನಿಲ್ಲಿಸ್ತಿರ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಸೀಸ್ ಆಗಿರೋ ಗಾಡಿಗಳಿಗಿಂತ ನಮ್ಮನೆ ಮುಂದೆನೆ ಗಾಡಿಗಳು ಜಾಸ್ತಿ ಆಗಿದೆ. ಎಲ್ಲ ತುಕ್ಕು ಹಿಡಿದು ಹೋಗ್ತಿದ್ದಾವೆ. ಮತ್ತೆ ಅವರು ದುಡ್ಡು ಕೊಟ್ಬೇಕಾದ್ರೆ ತುಕ್ಕು ಹಿಡಿದಿರೋ ಗಾಡಿಗಳನ್ನ ನೋಡಿ ನಮ್ಮನ್ನ ಸರಿಯಾಗಿ ಬೈಕೊಂಡು ಹೋಗ್ತಿರ್ತಾರೆ. ವ್ಯಾಪಾರದ ವಿಷಯದಾಗ ತಲೆ ಹಾಕ್ಬೇಡ ಅಂತ ಹೇಳಿನಲ್ಲ. ಏನ್ ಮಾಡೋದು? ಅಡಿಗೆ ಮನೆಯಲ್ಲೂ ನನಗೆ ಕೆಲಸ ಇಲ್ಲ, ಚೆನ್ನಾಗಿ ತಿಂತಿದ್ದೀನಿ. ಅದ್ ಕರ್ಗೋದಕ್ಕೆ ಏನಾದ್ರೂ ಕೆಲಸ ಮಾಡ್ಬೇಕು ತಾನೆ. ಆಹಾ, ಈಗ ಅಡ್ಗೆ ಮನೀನು ನೀನ್ ಬೀಗರ್ ರಾಜ್ಯ ಆಗ್ಬಿಟ್ಟತಲ್ಲ. ಈ ಮನೆಯಾಗ ಗೂಟ ಹೊಡ್ಕೊಂಡ್ ಕುಂತಾರ. ಬನ್ನಿ, ಇರು, ಮಾತಾಡ್ತೀನಿ. ಮಾತಾಡಿ. ಓ ಬೇಗ್ರೆ, ಬನ್ನಿ ಬನ್ನಿ ಬನ್ನಿ. ಏನೋ ಮಾತಾಡ್ಬೇಕು ಅನ್ಕೊಂಡು ಸುಮ್ಮನೆ ನಿಂತ್ಬಿಟ್ಟಿದಾರಲ್ಲ. ಒಂದ್ ವಿಷಯ ಮಾತಾಡೋಣ ಅಂತ ಬಂದ್ವಿ. ಹೌದಾ? ಹೌದು, ಬೀಗ್ರನ್ನ ನಿಮ್ ಭಾಷೆಯಲ್ಲಿ ಏನಂತಾರೆ? ಸಂಬಂಧಿ. ಸಂಬಂಧಿನಾ? ಚೆನ್ನಾಗಿದೆ. ಕೂತ್ಕೊಳ್ರಿ ಸಂಬಂಧಿ, ಕೂತ್ಕೊಳ್ರಿ, ಕೂತ್ಕೊಳ್ಳಿ. ಪರವಾಗಿಲ್ವೇ, ನೀವು ನಮ್ಮ ಭಾಷೆ ಕಲ್ತಿದ್ದೀರಾ? ಅವಾಗವಾಗ ಸೊಸೆ ಜೊತೆ ಹಿಂಗೆ 2 ಮಾತಾಡ್ತಿರ್ತೀನಿ. ನಾವು ಕೂಡ ಕಲ್ತ್ಕೋಬೇಕಲ್ವಾ? ಹಾ ಬರ್ತಾ ಬರ್ತಾ ಇವರು ನಮ್ಮ ಮನೆನೇ ಬದಲಾಯಿಸ್ತಾ ಇದಾರೆ. ಸುಮ್ನೆ ಇರೇ. ಏ ಲತಾ, ನೀರು ಕಾಫಿ ಕೇಳಿ ಎಷ್ಟು ಟೈಮ್ ಆಯ್ತು? ಬೆಲಿನೇ ಇಲ್ದಂಗ ಆಗೈತಿ ನಿನ್ಗ. ಈಗ ನಿನ್ಗ ನನ್ನ ಮಾತು ಕೇಳ್ಸಂಗಿಲ್ಲ. ಯಾರೋ ಹೇಳ್ಕೊಟ್ಟು ಮಾತು ಕೇಳಿ ಕೆಟ್ಟ ಹೋಗಿ ಅಂತ ಅನ್ಸಕತ್ತೈತಿ. ಹಾ ಬಂದೆ ಅತ್ತೆ. ನಾವೇನ್ ನಿಮ್ ಸೊಸೆಗೆ ಕೆಟ್ಟ ಬುದ್ಧಿ ಹೇಳ್ಕೊಡೋ ಅಂತಾರಲ್ಲ. ಒಂದ್ ವೇಳೆ ಹೇಳ್ಕೊಟ್ರು ಒಳ್ಳೆ ಬುದ್ಧಿನೇ ಹೇಳ್ಕೊಡ್ತೀವಿ ಹೊರತು ಮನೆ ಮುರಿಯೋ ಬುದ್ಧಿ ಹೇಳ್ಕೊಡಲ್ಲ. ನಿನಗೇನಾರ ಅಂದಿನ್ನ ನನ್ನ ಒಳ್ಳಕತ್ತೀನಿ. ನೀವ್ ಯಾರನ್ನ ಮನ್ಸಲ್ಲಿ ಇಟ್ಕೊಂಡು ಹೇಳ್ತಿದ್ದೀರಾ ಅಂತ ನನಗೂ ಗೊತ್ತು. ಅಮ್ಮ ಪಲ್ಲವಿ ಅಮ್ಮ, ಲತಾ ಹತ್ರ ಏನು ಹೇಳಿಲ್ಲ ಅಂದ್ರೆ ಕುಂಬಳಕಾಯಿ ಕಳ್ಳಿತಾರೆ. ಯಾಕೆ ಮಾತಾಡ್ತೀಯಾ? ಸ್ವಾಮಿ ಏಕದಂತ ಅವ್ರೆ, ಸ್ವಲ್ಪ ಸುಮ್ನಿರ್ತೀರಾ? ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡಿದ್ರೆ ಹೇಗೆ? ನಾವೇನು ಮಾತಾಡ್ಲಿಲ್ಲ ಸ್ವಾಮಿ. ನಮ್ ಪಾಡಿಗೆ ನಾವ್ ಯಾವ ವಿಷಯ ಮಾತಾಡಿದ್ರು ಸರಿ, ನೀವೆಲ್ರೂ ಮಧ್ಯದಲ್ಲಿ ಬಂದು ಮೂಗ್ ತೋರಿಸ್ತೀರಾ. ಏನೇ ಹೇಳೋದಿದ್ರು ನಿಮ್ ಮನೆಯವ್ರಿಗೆ ಹೇಳೋ. ಗೀತಾ, ಯಾಕೆ ಇವರೆಲ್ಲ ಮತ್ತೆ ಗುಂಪು ಕಟ್ಕೊಂಡಿದ್ದಾರೆ? ಮತ್ತೆ ಏನ್ ಜಗಳ ಆಡ್ತಾರೋ ಏನೋ. ಬಾ ಬಾ. ನಾಗರಾಜ್ ಅವರೇ, ಏನೋ ಹೇಳ್ಬೇಕು ಅಂದ್ರೆ? ಏನೂ ಇಲ್ಲ, ನಾವ್ ಏನೇ ಮಾಡಿದ್ರು ಎಲ್ಲನೂ ನಿಮ್ ಹತ್ರ ಹೇಳ್ದೆ ಮಾಡ್ತಿದೀವಿ ಅಂತ. ಪ್ರತಿಯೊಂದಕ್ಕೂ ಏನೇನೋ ಸಮಸ್ಯೆಗಳಾಗ್ತಾ ಇದೆ. ಈ ಸಲ ಆತರ ಆಗ್ಬಾರ್ದು ಅಂತ ಅನ್ಕೋತೀನಿ. ಅಯ್ಯೋ ಯವ್ವ. ಅತ್ತೆಯವ್ರೆ, ಯಾವ್ದೋ ಕಾಗೇನೋ ಗೂಬೆನೋ ಕುಕ್ಕದಂಗೆ ಅದಕ್ಕೆ ಹಿಂಗ್ ಒದ್ದಾಡಿರಿ ನೀವು. ಏನಾಗದೆ? ಏಯ್, ಕಾಗೇನಿಲ್ಲ ಏನಿಲ್ಲ, ಸುಮ್ಕೊಂಡ್ರು. ಕಾಗೆ ಅಂದ್ರೆ ಅದ್ಯಾಕ್ರಿ ಅಷ್ಟೊಂದು ಹೆದರ್ಕೋತಾ ಇದೀರಿ? ಏ ಲತಾ, ಆ ಕಾಪಿ ಕೊಡು. ನಾನೊಂದು ವಿಷಯ ಹೇಳ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಅಪ್ಪ, ಯಾವ ವಿಷಯ ಅಪ್ಪ? ಏನೂ ಇಲ್ಲ ಬಿಡಮ್ಮ, ಅದು ದೊಡ್ಡವ್ರು ಮಾತಾಡ್ಕೊಳ್ಳೋ ಅಂತ ವಿಷಯ. ನೀನ್ ಸುಮ್ನೆ ಇರು.
ಏನಿಲ್ಲ ಬೀಗ್ರೆ, ಹೊಸದಾಗಿ ಮದುವೆ ಆಗಿರೋ ಜೋಡಿಗೆ ಮೊದಲನೇ ರಾತ್ರಿಗೆ ಒಂದು ಒಳ್ಳೆ ಮುಹೂರ್ತ ಇಡ್ಸಿದ್ವಿ. ಅದ್ಯಾವುದೋ ಕಾರಣಕ್ಕೆ ನಿಂತೋಯ್ತು. ಎರಡನೇ ಸಲ ಮುಹೂರ್ತ ಇಡ್ಸೋಣ ಅಂದ್ರೆ ಅದೂ ಆಗ್ಲಿಲ್ಲ. ಅಷ್ಟ ಆಗೋದದು. ಮಗನ್ ಹಡ್ದಿರೋ ನನ್ ಮಗಳು ಹೊಟ್ಟಿ ಉರಿಸಿ ಎಲ್ಲ ನಿಮ್ ಇಷ್ಟಕ್ ಬಂದಾಗ ಮಾಡಿದ್ರ ಇಲ್ ನೋಡು ಹಿಂಗ ಆಗೋದದು. ಅಯ್ಯೋ ಶ್ಯಾಮ್ಲಮ್ನವ್ರೆ, ಮಕ್ಕಳಿಗೇನೋ ಒಳ್ಳೇದಾಗ್ಲಿ ಅಂತ ಹೀಗ್ ಮಾತಾಡ್ತಾ ಇದೀವಿ. ನೀವೆಲ್ಲದಕ್ಕೂ ಹೀಗ್ ಮಾತಾಡಿದ್ರೆ ಹೇಗಮ್ಮ? ಒಳ್ಳೇದೇನು ನಡೀಲಿಲ್ಲ ಅಂದ್ರೆ ಅದು ಬರೀ ನನ್ ಮೊಮ್ಮಗಳಿಗೆ ಮಾತ್ರ ಅಲ್ಲ, ನಿಮ್ ಮೊಮ್ಮಗನ್ಗೂ ಅನ್ವಯಿಸತ್ತೆ. ಈ ವಿಷಯನ ದೃಷ್ಟಿಲಿಟ್ಕೊಳ್ಳಿ. ಓಹೋ, ತಾವು ಕೂಡ ನಮಗೆ ಹೇಳೋಷ್ಟ್ರ ಮಟ್ಟಿಗೆ ಬಂದ್ರ? ನಾನ್ ನಿಮ್ಗೆ ಹೇಳೋ ಅಷ್ಟು ದೊಡ್ಡವಳೇನಲ್ಲಮ್ಮ. ದಯವಿಟ್ಟು ಮೊಮ್ಮಕ್ಳು ವಿಷಯದಲ್ಲಿ ಬೇರೆ ವಿಷಯದಲ್ಲಿ ಹೀಗ ಅಪಶಕನ ಆಡ್ಬೇಡಿ ಅಂತ ನಿಮಗ್ ಕೈ ಮುಗಿದ್ ಕೇಳ್ಕೊತೀನಮ್ಮ. ಇಂಥ ಮಾತ್ ಕೇಳ್ರಿ ಬೇಕಾದಂಗ್ ಮಾತಾಡ್ತೀರಿ. ನಿಮ್ಗೆ ಹೇಳ್ದೇನೆ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗೆ ಯಾವತ್ತೂ ಇಲ್ಲ. ನೀವು ಕೆಲವೊಂದು ವಿಷಯದಲ್ಲಿ ತಕ್ಷಣ ಪ್ರತಿಕ್ರಿಯೆ ಕೊಡಲ್ಲ ಅಂತ ಕೆಲವೊಂದ್ಸಲ ನಾವೇ ನಿರ್ಧಾರ ಮಾಡ್ಬಿಡ್ತೀವಿ. ಈಗ ಮತ್ತೆ ಆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ಮದ್ವೆ ಆಗಿ ಇಷ್ಟು ದಿನ ಆಗೋಯ್ತು, ಇನ್ನೂ ಹಾಗೆ ಬಿಡೋದು ಒಳ್ಳೇದಲ್ಲ. ಅವ್ರು ಮೊದಲನೇ ರಾತ್ರಿಗೆ ಮುಹೂರ್ತ ಇಡ್ಸೋದಿಕ್ಕೆ ಪುರೋಹಿತರಿಗೆ ಹೇಳಿದ್ದೀನಿ. ನೀವೇ ಮಾತಾಡಿ ಒಳ್ಳೆ ಮುಹೂರ್ತ ನೋಡಿ. ಅಣ್ಣ, ಆ ವೆಂಕಟರಾಮನ್ ಲೆಕ್ಕ ಎಷ್ಟೈತ್ ನೋಡ. ನಮ್ ಮನೆಯವ್ರು ಏನೋ ಹೇಳ್ತಾ ಇದ್ರೆ ನಿಮ್ ಕಿವಿಗೆ ಬೀಳ್ಲಿಲ್ಲ ಅನ್ನೋ ತರ ನೀವ್ ಲೆಕ್ಕ ನೋಡ್ತಾ ಇದ್ರೆ ಏನ್ ಅರ್ಥ? ನಾವಂದ್ರೆ ಲೆಕ್ಕ ಅಲ್ಲ ಅಂತಾನಾ? ನನಗ ನನ್ನ ಲೆಕ್ಕನ ಮುಖ್ಯ. ಮುಹೂರ್ತ ನೋಡೋದು, ಮುಹೂರ್ತ ಇಡ್ಸೋದಲ್ಲ ನನ್ನ ಕೆಲ್ಸ. ಮೊದಲ ಆಕಿನ ನನ್ ಸೊಸೆ ಅಂತ ಒಪ್ಕೊಂಡಿಲ್ಲ, ನನ್ನ ಕೈಯಾಗ ಮುಹೂರ್ತ ಇಡ್ಸ್ಬೇಕಂತ ನೋಡ್ತೀರಿ? ನೀವ್ ಮಾತಾಡೋದು ಸ್ವಲ್ಪನೂ ಸರಿ ಇಲ್ಲ. ಎಲ್ಲಾನು ನಿಮ್ಗೆ ಹೇಳಿ ಅರ್ಥ ಮಾಡ್ಸೋಣ ಅನ್ಕೊಂಡ್ರೆ ನೀವು ಕೊಡೋ ಮರ್ಯಾದೆ ಕೂಡ ತಗೋತಾ ಇಲ್ಲ. ನಮ್ಮನ್ನೇ ಅವಮಾನಿಸ್ತಾ ಇದ್ದೀರಾ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಸುಮ್ನೆ ಇರಮ್ಮ. ಏಯ್, ನೀ ಸುಮ್ನೆ ಇರು, ಮಧ್ಯ ಮಾತಾಡ್ಬೇಡ. ಅಮ್ಮ ಪ್ಲೀಸ್, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಸುಮ್ನೆ ಇರಮ್ಮ. ಏಯ್, ನಿಮ್ ಕಿರಿಕಿರಿ ಆ ಕಡೆ ಬಾಜು ಇಟ್ಕೊರಿ. ಕಿವಿ ಹತ್ರ ಬಂದು ಕರ ಕರ ಅಂತ ಅರ್ಚಾರ ಸಾಕಾಗೋಗದ. ಇರುತ್ತೆ. ನಾವು ಮಾತಾಡಿದ್ರೆ ನಿಮ್ಗೆ ಕಿರಿಕಿರಿ, ಹಾಗೆ ನೀವು ಮಾತಾಡಿದ್ರೆ ನಮ್ಗೂ ಕಾಗೆ ಕೂಗ್ದಂಗೆ ಇರುತ್ತೆ. ಆದ್ರೆ ನಾವ್ ಏನ್ ಅಂದಿದೀವಿ ಹೇಳಿ? ಅಮ್ಮ ಯಾಕೆ ಮಾತಾಡ್ತಿದ್ಯಮ್ಮ? ಸುಮ್ನೆ ಇರಮ್ಮ. ನಾನೇನು ಹೇಳಿಲ್ಲ, ಅವ್ರು ಹೇಳಿದ್ದಕ್ಕೆ ನಾನು ಹೇಳಿದ್ದು. ಅಮ್ಮ ನೀನ್ ಬಾ, ಹೇಳ್ತೀನಿ. ಬಿಡೆ ಬಾ ಗೀತಾ, ಬಿಡು ಗೀತಾ. ಅಮ್ಮ ಬಾಮ್ಮ ನೀನು. ಮುಹೂರ್ತ ಇಡ್ಬೇಕಂತ ಮುಹೂರ್ತ ಎಲ್ಲ ಇವ್ರ ಇಷ್ಟದಂಗ ಆಗೈತಿ. ಅಷ್ಟು ಮಾತ್ರ ಅಲ್ಲ, ಮನಿನಿ ಇವ್ರ ತಾಳಕ್ ತಕ್ಕಂಗ್ ಕುಣಿತೈತಿ. ಪ್ಲೀಸ್ ಏನಾಯ್ತು? ಇವಾಗ ಯಾಕೆ ಹೇಗಿದ್ಯಾ? ನಿನ್ನೇನೋ ದೊಡ್ಡದಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಲ್ಲ ನಿನ್ ತಂಗಿನ ನಮ್ಮ ಅಣ್ಣನ್ನ. ಇವಾಗ ನೋಡಿ ಏನ್ ನಡೀತಾ ಇದೆ ಅಂತ. ಅವ್ರವ್ರ ಸ್ವಾರ್ಥನವ್ರವ್ರು ನೋಡ್ಕೋತಾರೆ, ಯಾರು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದಂತೂ ನಿನ್ ಈ ದೊಡ್ಡ ತಲೆಗೆ ಅರ್ಥನೇ ಆಗ್ತಿಲ್ಲ. ಅಲ್ಲ ಈಗ ಏನಾಯ್ತು ಅಂತ ಸಂಬಂಧನೇ ಇಲ್ದಿರೋರ್ ತರ ಮಾತಾಡ್ತಿದ್ಯಲ್ಲ. ಏನ್ ನಡೀತು ಅಂತಿದ್ಯಾ? ಏನ್ ನಡೀತು ಅಂತ ಗೊತ್ತಿಲ್ವಾ? ನೀನ್ ಇರ್ಲಿಲ್ವಾ ಅಲ್ಲಿ? ಅಲ್ಲ, ಅವರು ಯಾವ್ದೋ ಮುಹೂರ್ತದ ಬಗ್ಗೆ ಮಾತಾಡ್ತಾ ಇದ್ರು. ಹಾ ಅದೇ, ಅವ್ರ ಜೀವನ, ಅವ್ರ ಸಂತೋಷ, ಅವ್ರ ಬದುಕ್ ಬಗ್ಗೆ ಯೋಚನೆ ಮಾಡಿದ್ರೆ ಹೊರತು ನಮ್ ಬಗ್ಗೆ ತಲೆ ಕೆಡಿಸ್ಕೊತಾ ಇದಾರಾ? ಅದಕ್ಕೂ ಇದಕ್ಕೂ ಸಂಬಂಧ ಏನಿದೆ? ಯಾಕೆ ಈ ತರ ಮಾತಾಡ್ತಿದ್ಯಾ? ಸಂಬಂಧ ಇದೆ. ನಿನ್ ಪಕ್ಕ ಕೊರ್ಮ ಆ ಅರವಿಂದ್ ಜೊತೆಲಿ ಮದುವೆ ಮಾಡಿಸ್ಬೇಕು ಅನ್ನೋ ಏರ್ಪಾಟ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಅದನ್ನ ನಿಲ್ಸಿ ನಮ್ಮಿಬ್ಬರು ಮದುವೆ ಬಗ್ಗೆ ಯೋಚನೆ ಮಾಡಿ ಅದಕ್ಕೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ. ಅವ್ರ ಸ್ವಾರ್ಥದ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ. ನಿನ್ ತಂಗಿ ಬಗ್ಗೆ ಅಂತೂ ನನಗೆ ಗೊತ್ತಿಲ್ಲ, ನಮ್ಮ ಅಣ್ಣ ಹೀಗೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವನಿಗೆ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ, ನಿನಗೋಸ್ಕರ ಎಷ್ಟು ತಪಸ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಯಾವಾಗ್ಲೂ ನನಗೆ ಸಪೋರ್ಟ್ ಆಗಿ ನಿಂತಿರ್ತಾನೆ, ಎಲ್ಲ ಮುಂದೆ ನಿಂತು ನೋಡ್ಕೋತಾನೆ ಅಂತ ತುಂಬಾ ನಂಬಿದ್ದೆ. ಆದ್ರೆ ಅವನು ಬದಲಾಗಿ ಹೋಗಿದ್ದಾನೆ. ನಿನ್ ತಂಗಿನ ಮದುವೆ ಮಾಡ್ಕೊಂಡಾಗ್ಲಿಂದ ಅವಳು ಸೆರಗಿಟ್ಕೊಂಡು ಓಡಾಡ್ತಿದ್ದಾನೆ ಹೊರತು ನಮ್ ಬಗ್ಗೆ ಆಗ್ಲಿ ನಮ್ ಭವಿಷ್ಯದ ಬಗ್ಗೆ ಆಗ್ಲಿ ಸ್ವಲ್ಪನೂ ಯೋಚನೆ ಮಾಡ್ತಾನೆ ಇಲ್ಲ. ಎಲ್ಲ ನಿನ್ ತಂಗಿನೇ ಬದಲಾಯಿಸಿದ್ದು. ಬುದ್ಧಿ ಇಲ್ದಿರೋರ್ ತರ ಮಾತಾಡ್ಬೇಡ. ಈ ತರ ಹುಚ್ಚುಚ್ಚಾಗಿ ಮಾತಾಡ್ತಾ ಹುಚ್ಚಾಗೋಗ್ತೀಯಾ? ಆಗ ಹೋಗೇನಿದೆ, ಆಲ್ರೆಡಿ ಅರ್ಧ ಹುಚ್ಚು ಹಿಡ್ದೋಗಿದೆ. ನೀವೆಲ್ರೂ ಸೇರ್ಕೊಂಡು ನನಗ್ ಹುಚ್ಚಿಡಿಸ್ತಿದ್ದೀರಾ. ನೋಡು, ನೀನ್ ಈ ಕೆಲ್ಸಕ್ ಬಾರ್ದೇ ಇರೋ ಯೋಚನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೀನ್ ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿರು. ಹೇಗಿರು ಅಂತ್ಯ?
ನಾನು ಹೀಗತ್ತು ಸಾಯ್ತಾ ಇದ್ರು ಕೂಡ ನನ್ನ ನೋವು ಏನು ಅಂತ ನನ್ನ ಮನೇಲಿ ಇಡೀ ದಿನ ಇಲ್ಲ ಅಂತಂದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಈಗ್ಲೂ ನೋಡು, ಅವ್ರ ಕಣ್ ಮುಂದೆ ಅವ್ರಿಗೆ ಬೇಕಾಗಿರೋದು ಎಲ್ಲಾನು ನಮ್ಮಮ್ಮನ ಎದುರು ಹಾಕೊಂಡು ಎಲ್ಲಾನು ಮಾಡಿಸ್ಕೊತಾ ಇದ್ದಾರೆ. ಇವ್ರು ಬರೀ ಅವ್ರ ಸ್ವಾರ್ಥದ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಅಷ್ಟಕ್ಕೂ ನಾವ್ ಏನ್ ಮಾಡ್ಬೇಕು, ನಮ್ ವಿಷಯನ ಏನ್ ಮಾಡ್ತಾರೆ ಅಂತ ಒಬ್ರು ಯೋಚನೆನೇ ಮಾಡ್ತಿಲ್ಲ.